ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಳ್ಳುಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನಾಗರ ಪಂಚಮಿಗೆ ಫೆಸ್ಟಿವಲಿಗೆ ಅಂತಲೇ ಸ್ಪೆಷಲಾಗಿ ಎಳ್ಳುಂಡೆನ ಮಾಡಿ ತೋರಿಸ್ತಾ ಇದ್ದೀನಿ. ಭಾಳನೇ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿಗೂ ಒಳ್ಳೆಯದು. ಸೊ ನಾನು ಯಾವ ರೀತಿ ಮಾಡ್ತೀನಿ ಅದನ್ನೇ ಅದೇ ರೀತಿ ಮಾಡ್ಕೊಳ್ಳಿ, ಭಾಳ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇಲ್ಲಿ ನಾನು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಬೌಲ್ ಬೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹುರ್ಗಡ್ಲೆ ಪುಡಿ ತೊಗೊಂಡಿದ್ದೀನಿ, ಆಮೇಲೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಆಮೇಲೆ ಒಂದು ಫುಲ್ ಬೌಲಷ್ಟು ಎಳ್ಳು ತೊಗೊಂಡಿದ್ದೀನಿ. ಆಮೇಲೆ ಶುಂಠಿ ಮತ್ತು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಗಸಗಸೆ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇಷ್ಟು ಐಟಮ್ಸ್ ಹಾಕಿ ನಾನು ಎಳ್ಳುಂಡೆನ ಮಾಡ್ತಾಯಿದ್ದೀನಿ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬನ್ನಿ. ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ತವ ಇಟ್ಕೊಂಡಿದ್ದೀನಿ. ತವನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಳ್ಳನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಸೊ ಇದು ಬಂದುಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಇವಾಗ ನಿಮಗೆ ಗೊತ್ತಾಗುತ್ತೆ, ಅದು ಚಟ್ಪಟ್ ಅಂತ ಒಂದು ಸ್ವಲ್ಪ ಸೌಂಡ್ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ರೋಸ್ಟ್ ಮಾಡಬೇಕು. ಗೊತ್ತಾಗುತ್ತೆ ನಿಮಗೆ, ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಆ ಸೌಂಡ್ ಕೂಡ ಬರ್ತಾ ಹೋಗುತ್ತೆ. ಸೊ ಒಂದು ಅರೋಮಾ ಕೂಡ ಬರುತ್ತೆ. ಸೊ ಇವಾಗ ಇದಾಗಿದೆ, ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತೀನಿ ನಾನು. ಸೊ ಇವಾಗ ನೋಡಿ, ಈ ಪ್ಲೇಟಲ್ಲೇ ತೆಗೆದಿಟ್ಟು ಪಕ್ಕಕ್ಕೆ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಡಾಯಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು ಆರ್ಗಾನಿಕ್ ಬೆಲ್ಲ. ಈ ಬೆಲ್ಲದಲ್ಲಿ ಕಲ್ಲು ಆಗಲಿ ಏನೂ ಇರೋದಿಲ್ಲ. ಸೊ ಅದನ್ನು ನಾನು ಆ ರೀತಿ ಡೈರೆಕ್ಟಾಗಿ ನಾನು ಇದು ಮಾಡ್ಕೊತೀನಿ. ನಿಮಗೆ ಏನಾದರೂ ಕಲ್ಲಿತ್ತು ಅಂತಂದರೆ ಸ್ವಲ್ಪ ಜರಡಿ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಇದು ನೋಡಿ, ಮೆಲ್ಟ್ ಎಲ್ಲ ಆಯಿತು. ನೀರು ಹಾಕಿದ್ದೆ, ಒಂದು ಸ್ವಲ್ಪ ನೀರು ಮುಳುಗೋ ಅಷ್ಟು ಹಾಕಬೇಕು ಅಷ್ಟೇ, ಜಾಸ್ತಿ ಹಾಕಬಾರ್ದು. ಸೊ ಇವಾಗ ಒಂದೆಳೆ ಪಾನಕ ಬರೋಕ್ಕೆ ಮುಂಚೆನೇ ನೀವು ಇದನ್ನು ಮಾಡ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ. ನೋಡಿ, ಈ ರೀತಿ ಇದು ಬಂದಾಗೆ ನೀವು ಒಂದು ಸ್ವಲ್ಪ ನೀರಲ್ಲಿ ಇದನ್ನ ಹಾಕಿ ಮಾಡ್ಕೋಬೋದು. ಒಂದೇ ಕಡೆ ಸ್ಟೇ ಆಯ್ತಂದರೆ ಇದು ಆಗಿದೆ ಅಂತ ಅರ್ಥ. ಸೊ ನೀವು ನೋಡಿ, ಈ ರೀತಿ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದೇ ಕಡೆ ಸ್ಟೇ ಆಗಿ ಕುಂದಿರ್ಬೇಕು. ಇವಾಗ ಇದಾಗಿದೆ ಅಂತ ಅರ್ಥ, ಬೆಲ್ಲದ ಪಾನಕ ಆಗಿದೆ. ಸೊ ಇವಾಗ ಸ್ಟವ್ನ ಆಫ್ ಮಾಡ್ಕೊತೀನಿ. ಆಫ್ ಮಾಡಿಕೊಂಡು ನಾನು ಇವಾಗ ಎಳ್ಳನ್ನು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಸೊ ಅದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇವಾಗ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೆಳೆ ಪಾನಕ ಬರೋಕ್ಕೆ ಮುಂಚೆನೇ ಸ್ವಲ್ಪ ಆಫ್ ಮಾಡ್ಕೊಂಬಿಟ್ರೆ ನಿಮಗೆ ಒಂದು ಉಂಡೆ ಕಟ್ಟುವವರೆಗೂ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಬೇಗ ಗಟ್ಟಿ ಆಗೋದಿಲ್ಲ. ಓಕೆ, ಸೊ ಇವಾಗ ಇದನ್ನು ಕೇರ್ಫುಲ್ಲಾಗಿ ಮಾಡಬೇಕು, ಬೆಲ್ಲ ಸುಡುತ್ತಿರುತ್ತೆ. ಇವಾಗ ಇದಕ್ಕೆ ನಾನು ಶುಂಠಿ ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ನಲ್ವ, ಅದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದನ್ನ ಹಾಕೋದ್ರಿಂದ ಭಾಳನೇ ಒಂದು ಒಳ್ಳೆ ಅರೋಮಾ ಬರುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಹುರಿಗಡಲೆ ಪುಡಿನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಒಂದು ಉಂಡೆ ಕಟ್ಟೋಷ್ಟು, ಒಂದು ಸ್ವಲ್ಪ ತಿಕ್ನೆಸ್ ಆಗೋಷ್ಟು ಪುಡಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ನೀವು, ನಾನು ಯಾವ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡ್ಕೊಳ್ಳಿ ಉಂಡೆ ಕಟ್ಟೋದು. ಸೊ ಆ ರೀತಿ ಬಂದರೆ ನೀವು ಆರಾಮಾಗಿ ಉಂಡೆ ಕಟ್ಬೋದು. ಇದು ಮೇನು ಹುರಿಗಡಲೆ ಪುಡಿ ಬಂದುಬಿಟ್ಟು ಇಂಪಾರ್ಟೆಂಟ್. ಇದನ್ನ ಹಾಕೋದ್ರಿಂದನೇ ನಿಮಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ತಿನ್ನುವಾಗ ಉಂಡೆ ಕಟ್ಟುವಾಗ ಕೂಡ ಆರಾಮಾಗಿ ಬರುತ್ತೆ. ನೋಡಿ, ಒಂದು ಬೌಲ್ ತೊಗೊಂಡಿದ್ದೆ, ಅದಿಷ್ಟು ಹಾಕ್ತಾಯಿದ್ದೀನಿ. ನಾನು ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ ಅದೇ ರೀತಿ ಮಾಡ್ಕೊಳ್ಳಿ, ನಿಮಗೆ ಉಂಡೆ ಆರಾಮಾಗಿ ಬರುತ್ತೆ, ಭಾಳನೇ ಈಸಿ. ಸೊ ನೋಡಿ, ಇವಾಗ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಉಂಡೆ ಕಟ್ಟೋಕ್ಕೆ. ಓಕೆ, ಸೊ ಇವಾಗ ಇದೆಲ್ಲ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕ್ತೀನಿ. ಎಲ್ಲ ಕಡೆ ಒಣ ಕೊಬ್ಬರಿ ಹಾಕಿಬಿಟ್ಟು ಒಂದು ಸ್ವಲ್ಪ ಗಸಗಸೆ ಇರುತ್ತಲ್ಲ, ಗಸಗಸೆನ ಹಾಕ್ತೀನಿ. ಯಾಕಂದರೆ ಉಂಡೆ ಮಾಡಿ ಇದ್ರ ಮೇಲೆ ಹಾಕಿ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಅಂಟೋ ಹಾಗೆ ಮಾಡ್ಕೋಬೇಕು ಒಂದು ಪ್ಲೇಟೆಲ್ಲ ಹಾಕಿ. ಸೊ ಅದಕ್ಕೆ ಮುಂಚೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಗಸಗಸೆ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಹಾಕಿದ ಒಂದು ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಉಂಡೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕಲ್ವ. ಸೊ ಅದಕ್ಕೆ ಇವಾಗ ನೋಡಿ, ಮುಂಚೆನೇ ನೀವು ಒಂದು ಪ್ಲೇಟಲ್ಲಿ ಮಾಡಿಟ್ಕೊಂಬಿಡಿ. ಓಕೆ, ಇದು ಮಾಡಿದರೆ ನಿಮಗೆ ಆರಾಮಾಗಿ ಈಸಿ ಆಗುತ್ತೆ ಉಂಡೆ ಕಟ್ಟೋಕ್ಕೆ. ಸೊ ಇವಾಗ ನಾನು ಸ್ವಲ್ಪ ಕೈಗೆ ಅಂಟಬಾರ್ದು ಅಂತೇಳಿ ಒಂದು ಸ್ವಲ್ಪ ನೀರನ್ನ ಅಷ್ಟೇ ಇದು ಮಾಡ್ತಾಯಿದ್ದೀನಿ. ಕೈಗೆ ಅಂಟಿಸ್ಕೊಂಡು ಇದು ಮಾಡ್ತಾಯಿದ್ದೀನಿ. ಜಾಸ್ತಿ ನೀರನ್ನ ಮುಟ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಅಷ್ಟೇ. ನೋಡಿ, ಇವಾಗ ಉಂಡೆ ಕಟ್ತಾಯಿದ್ದೀನಿ. ಕೈಗೆ ಒಂದು ಸ್ವಲ್ಪ ನೀರನ್ನ ಮುಟ್ಟಿಸ್ಕೊಂಡು ಉಂಡೆ ಕಟ್ಟಬೇಕು, ಇಲ್ಲಾಂದರೆ ಸುಡುತ್ತಾ ಇರ್ತಲ್ವ, ಕೈಗೆ ಅಂಟುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ನೋಡಿ, ಚೆನ್ನಾಗಿ ಉಂಡೆನ ರೌಂಡಾಗಿ ಮಾಡ್ಕೋಬೋದು, ಈಸಿಯಾಗಿ ಬರುತ್ತೆ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾವು ಮನೇಲಿ ಇದೇ ರೀತಿಯೇ ಮಾಡ್ಕೊಳೋದು. ಸೊ ಅದಕ್ಕೆ ನಾನು ಯಾವ ರೀತಿ ಮಾಡ್ತೀವಿ ಅದನ್ನು ಅದೇ ರೀತಿ ತೋರಿಸ್ಕೊಟ್ಟಿದ್ದೀನಿ, ನೀವು ಕೂಡ ಹಂಗೆ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಟೈಪ್ ಚೆನ್ನಾಗಿ ಉಂಡೆ ಇದು ಮಾಡ್ಕೊತಾ ಇದ್ದೀನಿ.
ಭಾಳನೇ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಕೂಡ ಅಷ್ಟೇ ಮಕ್ಕಳು ಬೇಕು ಅಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡ್ಕೊಳ್ಳಿ. ಸೊ ಎಲ್ಲರೂ ಇಷ್ಟಪಡ್ತಾರೆ. ಸೊ ನೋಡಿ ಇವಾಗೆಲ್ಲ ಉಂಡೆ ಎಲ್ಲ ಆಯಿತು ಚೆನ್ನಾಗಿ. ಇವಾಗೆಲ್ಲ ಚೆನ್ನಾಗಿ ಅಂಟ್ಕೋಬೇಕು, ಅದೆಲ್ಲ ಕೊಬ್ಬರಿ ಅನ್ನೋಕ್ಕೋಸ್ಕರನೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಉಂಡೆ ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತ ಅರ್ಥ. ಸೊ ಇವಾಗೆಲ್ಲ ಮೇಲೆಲ್ಲ ಸ್ವಲ್ಪ ಒಣ ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಅದಕ್ಕೆಲ್ಲ ಅಂಟೋ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಪರ್ಫೆಕ್ಟಾಗಿ ಎಳ್ಳುಂಡೆ ರೆಡಿ ಆಯಿತು. ಸೊ ನೀವು ಕೂಡ ಅಷ್ಟೇ ಹಬ್ಬಕ್ಕೆ ಇದೇ ರೀತಿ ಮಾಡ್ಕೊಳ್ಳಿ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಲೈಕ್ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವೀಡಿಯೋ ಎಲ್ಲರಿಗೂ ಲೈಕ್ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.